ಸ್ಟೂಡೆಂಟ್ಸ್, ವೆಲ್ಕಮ್ ಟು ವೇದಾಂತ ಕರ್ನಾಟಕ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಸೊ ನಾಳೆ ನಿಮ್ಮ ಮ್ಯಾಥಮೆಟಿಕ್ಸ್ ಪ್ರಿಪರೇಟರಿ ಎಕ್ಸಾಮಿನೇಷನ್ ಇದೆ ಮಕ್ಕಳೇ. ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋದಲ್ಲಿ ಯಾವೆಲ್ಲ ಕ್ವೆಶನ್ಸ್ಗಳು ತುಂಬಾನೇ ಇಂಪಾರ್ಟೆಂಟ್ ಅಂಡ್ ಮಸ್ಟ್ ಸಾಲ್ವ್ ಕ್ವೆಶನ್ಸ್ ಇರುತ್ತೋ ಆ ಕ್ವೆಶನ್ಸ್ ಗಳನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಿದ್ದೀನಿ. ಓಕೆ, ಸೊ ಇಲ್ಲಿ ನೀವು ನೋಟಿಸ್ ಮಾಡ್ಬೇಕಾಗಿರೋದೇನಪ್ಪ ಅಂದ್ರೆ, ನಾನು ಕ್ವೆಶನ್ಸ್ ಗಳನ್ನ ಇಲ್ಲಿ ಸಾಲ್ವ್ ಮಾಡ್ತಿಲ್ಲ. ಇನ್ಸ್ಟೆಡ್ ಐ ಆಮ್ ಶೋಯಿಂಗ್ ಯು ದ ಕ್ವೆಶನ್ಸ್. ಓಕೆ, ಸೊ ಯಾವೆಲ್ಲ ಕ್ವೆಶನ್ಸ್ ಗಳನ್ನ ನೀವಿಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನ ನಾನು ಇಲ್ಲಿ ಹೇಳ್ತಾ ಹೋಗ್ತಿದ್ದೀನಿ. ಓಕೆ, ಸೊ ಇಲ್ಲಿ 3 ಮಾರ್ಕ್ಸ್ ಅಂಡ್ 4 ಮಾರ್ಕ್ಸ್, 5 ಮಾರ್ಕ್ಸ್ ಹಾಗೆ 6 ಮಾರ್ಕ್ಸ್ ಗಳ ಕ್ವೆಶನ್ ಗಳನ್ನ ನಾನು ತಂದಿದ್ದೀನಿ ಮಕ್ಕಳೇ. ಸೊ ಯು ಕ್ಯಾನ್ ಸಿ ಆಲ್ ಕ್ವೆಶನ್ಸ್ ಫ್ರಮ್ ಆಲ್ ದ ಚಾಪ್ಟರ್ಸ್. ನಿಮ್ಮ ಕಂಪ್ಲೀಟ್ ಸೆಕೆಂಡ್ PU ಮ್ಯಾಥಮೆಟಿಕ್ಸ್ ಸಿಲೆಬಸ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಚಾಪ್ಟರ್ ಗಳ ಮೇಲೆ ಇರ್ತಕ್ಕಂಥ ಕ್ವೆಶನ್ಸ್ ಗಳನ್ನ 4 ಮಾರ್ಕ್ಸ್ ನೀವು ನೋಡ್ಬೋದು. 4 ಮಾರ್ಕ್ಸ್ ಕ್ವೆಶನ್, ದೆನ್ 5 ಮಾರ್ಕ್ಸ್ ಕ್ವೆಶನ್, ಹೌದಾ, ಡಿಫ್ರೆನ್ಸಿಯೇಷನ್ ಇಂದ ಬಂದಿರುವಂತಹ ಒಂದು ಪ್ರಶ್ನೆ, ಅದಾದ್ಮೇಲೆ ಅಗೇನ್ ಡಿಫ್ರೆನ್ಸಿಯೇಷನ್ ಅಲ್ಲಿ ಇರ್ತಕ್ಕಂಥ 5 ಮಾರ್ಕ್ಸ್ ಕ್ವೆಶನ್, ಸೆಕೆಂಡ್ ಆರ್ಡರ್ ಡಿರೈವೇಟಿವ್ ಅಲ್ಲಿ ಬಂದೇ ಬರುತ್ತೆ, ಹೌದಾ. ಅಂಡ್ ಅಗೇನ್ ಇದು ಕೂಡ ಅಷ್ಟೇ ಡಿಫ್ರೆನ್ಸಿಯೇಷನ್ ನ ಮೇಲೆ ಬರುವಂತದ್ದು. ದೆನ್ ಅಗೇನ್ ಕಮಿಂಗ್ ಟು ಇಂಟಿಗ್ರಲ್, ದಿಸ್ ಇಸ್ ಅ 2 ಮಾರ್ಕ್ ಕ್ವೆಶನ್. ಅಂಡ್ ದೆನ್ ಅಗೇನ್ ದಿಸ್ ಇಸ್ 3 ಮಾರ್ಕ್ ಕ್ವೆಶನ್, ನಮ್ಮ ಪಾರ್ಷಿಯಲ್ ಫ್ರಾಕ್ಷನ್ ನ ಮೇಲೆ ಬರುವಂತದ್ದು. ದೆನ್ ಅಗೇನ್ ಇದು ಬಂದ್ಬಿಟ್ಟು ಈ ಒಂದು ಪ್ರಶ್ನೆ ನಿಮಗೆ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಅಲ್ಲಿ ಫಿಕ್ಸ್ಡ್ ಕ್ವೆಶನ್ ಅಂತ ಹೇಳಬಹುದು. ಬಿಕಾಸ್ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಅಲ್ಲಿ ಬರೋದೇ ಒಂದು ಸರ್ಕಲ್ ಇಲ್ಲ ಅಂದ್ರೆ ಎಲಿಪ್ಸ್ ನ ಮೇಲೆ, ಹೌದಾ. ಎಸ್, ಸೊ ಇದಾದ್ಮೇಲೆ ಇನ್ನು ನಾವು ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ನ ಮೇಲೆ ಈ ಒಂದು ಪ್ರಶ್ನೆಯನ್ನು ನೋಡ್ಬೋದು, 3 ಮಾರ್ಕ್ಸ್ ಗೆ ಇರುವಂತದ್ದು. ದೆನ್ ಅಗೇನ್ ದಿಸ್ ಇಸ್ ಆಲ್ಸೋ ಫಾರ್ 3 ಮಾರ್ಕ್ಸ್ ಕ್ವೆಶನ್. ಎಲ್ಲ ಪ್ರಶ್ನೆಗಳು ಕೂಡ ನಿಮ್ಮ NCERT ಇಂದನೇ ಬರುತ್ತೆ, ನೋ ಡೌಟ್ ಇನ್ ದಟ್. ಆದ್ರೆ ಯಾವ್ದು ತುಂಬಾ ರಿಪೀಟ್ ಆಗಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆರ್ ಯು ಗೆಟಿಂಗ್ ದಿಸ್? ಎಸ್. ಸೊ ಅದಾದ್ಮೇಲೆ ಅಗೇನ್ 5 ಮಾರ್ಕ್ಸ್ ಕ್ವೆಶನ್ ಅನ್ನ ನೀವು ಇಲ್ಲಿ ನೋಡಬಹುದು. 1 on 2 ಬೈಜೆಕ್ಟಿವ್ ನ ಮೇಲೆ ಬರುವಂತದ್ದು ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಚಾಪ್ಟರ್ ಅಲ್ಲಿ. ದೆನ್ ಅಗೇನ್ this is also 5 mark question. Now coming to inverse trigonometric, you can see a 3 mark question. Then again this is also a 3 mark question. Okay, so then coming to differential equation, ನೀವು ಇಲ್ಲಿ ನೋಡಬಹುದು 2 mark question ಇದೆ. And then again this is a 2 mark question. This is a question basically ಎಲ್ಲ ಚಾಪ್ಟರ್ಸ್ ಮಿಕ್ಸ್ ಆಗಿರುವಂತದ್ದು. ಇದನ್ನ ನೀವು ನೋಡಬಹುದು, ಡಿಫ್ರೆನ್ಸಿಯೇಷನ್ ನ ಮೇಲೆ ಇರುವಂತಹ ಕ್ವೆಶನ್ 3 ಮಾರ್ಕ್ಸ್ ಗೆ. Then again this is also from continuity and differentiability 3 marks question, ಹೌದಾ. ಸೊ ನೀವು ನೋಡಬಹುದು ಅಗೇನ್ ಡಿಫರೆನ್ಷಿಯಲ್ ಇಕ್ವೇಶನ್ ನ 5 ಮಾರ್ಕ್ಸ್ ಕ್ವೆಶನ್. ಓಕೆ, ಸೊ ತುಂಬಾನೇ ಇಂಪಾರ್ಟೆಂಟ್. 5 ಮಾರ್ಕ್ಸ್ ಅಂತ ಬಂದಾಗ ಮಕ್ಕಳೇ ನೀಟಾಗಿ ಸ್ಟೆಪ್ ವೈಸ್ ಬರಿತಾ ಹೋಗಿ. ಓಕೆ, ನೀವು ಇಲ್ಲಿ ಜನರಲ್ ಸೊಲ್ಯೂಷನ್ ಅನ್ನ ಅವರು ಕೇಳಿದಾಗ ವಾಟ್ ಯು ನೀಡ್ ಟು ಡೂ, ಇಲ್ಲಿ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆಗಿರಬಹುದು, dy/dx + py = q ಫಾರ್ಮೆಟ್ ಅಲ್ಲಿ ಬರೆಯೋದಾಗಿರಬಹುದು. ದೆನ್ ಫೈಂಡಿಂಗ್ ದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್, ಆಮೇಲೆ ಅದನ್ನ ತಗೊಂಡು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅನ್ನ ಅಗೇನ್ ಸಬ್ಸ್ಟಿಟ್ಯೂಟ್ ಮಾಡೋದಾಗಿರಬಹುದು. ಕಡೆಯದಾಗಿ y = ಈಕ್ವೇಶನ್ ಅನ್ನ ಬರೆಯೋದಾಗಿರ್ಬೋದು. ಎಲ್ಲವನ್ನ ಸ್ಟೆಪ್ ವೈಸ್ ಬರೀರಿ. 5 ಮಾರ್ಕ್ಸ್ ಅಂತ ಬಂದಾಗ ಇನ್ ಡೀಟೇಲ್ ಆಗಿ ಬರೀರಿ. ಲಾಸ್ಟಿಗೆ ಬರುವಂತಹ ಆನ್ಸರ್ ಅನ್ನ ಫೋಕಸ್ ಮಾಡಿ, ಸಚ್ ದಟ್ ಯು ವಿಲ್ ಗೆಟ್ 1 ಮಾರ್ಕ್ ಈಸಿಲಿ. ಓಕೆ, ಈ ಒಂದು ಬರುವಂತಹ ಆನ್ಸರ್ ಅನ್ನ ನೀವು ಹೈಲೈಟ್ ಮಾಡಿದಾಗ್ಲೂ ಅದಕ್ಕೆ 1 ಮಾರ್ಕ್ ಕೊಟ್ಬಿಡ್ತಾರೆ. ಫೈನಲ್ ಆನ್ಸರ್ ಅನ್ನ ಇಡೋದಕ್ಕೂ ಕೂಡ 1 ಮಾರ್ಕ್ ಇರುತ್ತೆ ಅಲ್ವಾ. ಎಸ್, ಸೊ 5 ಮಾರ್ಕ್ಸ್ ಅಂತ ಬಂದಾಗ ಸ್ವಲ್ಪ ಎಲಾಬ್ರೇಟ್ ಮಾಡಿ. ಇನ್ನು 3 ಮಾರ್ಕ್ಸ್ 2 ಮಾರ್ಕ್ಸ್ ಅಂತ ಬಂದಾಗ ಅಷ್ಟೊಂದು ಎಲಾಬ್ರೇಷನ್ ಅಗತ್ಯ ಇರೋದಿಲ್ಲ, ಹೌದಾ. ಅಂಡ್ ಕ್ವೆಶನ್ ಕೂಡ ಅದೇ ರೀತಿನೇ ಇರುತ್ತೆ. ದೆನ್ ಕಮಿಂಗ್ ಟು ದಿಸ್ ಕ್ವೆಶನ್, ದಿಸ್ ಇಸ್ ಆಲ್ಸೋ 5 ಮಾರ್ಕ್ ಕ್ವೆಶನ್ ಫ್ರಮ್ ದ ಡಿಫರೆನ್ಷಿಯಲ್ ಇಕ್ವೇಶನ್, ಹೌದಾ. 5 ಮಾರ್ಕ್ ಕ್ವೆಶನ್ ಅಗೇನ್ ಫ್ರಮ್ ದ ಡಿಫರೆನ್ಷಿಯಲ್ ಇಕ್ವೇಶನ್, 5 ಮಾರ್ಕ್ ಕ್ವೆಶನ್. ದೆನ್ ಕಮಿಂಗ್ ಟು ದಿಸ್ ಕ್ವೆಶನ್, ದಿಸ್ ಇಸ್ ಅ ವೆಕ್ಟರ್ ಚಾಪ್ಟರ್ ಇಂದ ಇರ್ತಕ್ಕಂಥ ಕ್ವೆಶನ್ 2 ಮಾರ್ಕ್ಸ್ ಗೆ. Then this is also 2 marks question, 3 marks question, area of triangle, ಹೌದಾ. So this is a question basically from the chapter vectors. ಅರ್ಥ ಆಗ್ತಿದೆನಾ? This is not from determinants. ಇದು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ 3 ಪಾಯಿಂಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಓಕೆ, ಆಲ್ ರೈಟ್. ಸೊ ಏರಿಯಾ ಆಫ್ ಟ್ರಯಾಂಗಲ್ ಅನ್ನ ನೀವು ಫೈಂಡ್ ಔಟ್ ಮಾಡಬೇಕು. ಅಂಡ್ ಅಗೇನ್ ದಿಸ್ ಇಸ್ ಅ 3 mark question from the vectors chapter. ದೆನ್ ಇದಂತರೂ ಒಂದ್ ರೀತಿ ಫಿಕ್ಸ್ಡ್ ಕ್ವೆಶನ್ ಅಂತ ಹೇಳ್ಬೋದು, ಅಥವಾ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು 3 ಮಾರ್ಕ್ಸ್ ಗೆ ಬರುವಂತಹ ಚಾನ್ಸಸ್ ಇದ್ದೇ ಇರುತ್ತೆ, ಹೌದಾ. ದೆನ್ ಅಗೇನ್ ದಿಸ್ ಇಸ್ ಆಲ್ಸೋ ಫ್ರಮ್ ದ ಸೇಮ್ ವೆಕ್ಟರ್ ಚಾಪ್ಟರ್ 3 ಮಾರ್ಕ್ಸ್ ಕ್ವೆಶನ್, ಹೌದಾ. ಎಸ್, ದಿಸ್ ಇಸ್ ಆಲ್ಸೋ ಸೇಮ್. ಫೈನ್. ಇನ್ನು ಕಮಿಂಗ್ ಟು ಮ್ಯಾಟ್ರಿಕ್ಸ್, ಮ್ಯಾಟ್ರಿಕ್ಸ್ ಅಲ್ಲಿ ನೀವು ನೋಡಬಹುದು ದಿಸ್ ಇಸ್ ಅ 3 ಮಾರ್ಕ್ ಕ್ವೆಶನ್. ಆಲ್ ರೈಟ್.
Yes, this is also 3 mark question from the matrix. This is again the same question, 4 marks question ಇರುವಂಥದ್ದು. ಫೈನ್, ಆಲ್ ರೈಟ್. ಸೊ ಇಲ್ಲಿ ಎ ಇನ್ವರ್ಸ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಕೇಳ್ತಿದ್ದಾರೆ, ಹೌದಾ? ಸೊ ಡಿಟರ್ಮಿನೆಂಟ್ ಅನ್ನ ಅಪ್ಲೈ ಮಾಡ್ಬೇಕಾಗುತ್ತೆ ಎ ಇನ್ವರ್ಸ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ. ದೆನ್ ಅಗೇನ್ ವಿ ನೀಡ್ ಟು, ದಿಸ್ ಇಸ್ ಆಲ್ಸೋ 4 mark ಕ್ವೆಶನ್. ಇಲ್ಲಿನೂ ಕೂಡ ಅಷ್ಟೇ, ಯೂಸಿಂಗ್ ದ ಮ್ಯಾಟ್ರಿಕ್ಸ್ ಇಕ್ವೇಶನ್ ಫೈಂಡ್ ಎ ಇನ್ವರ್ಸ್ ಅಂತ ನಿಮಗೆ ಹೇಳ್ತಿದ್ದಾರೆ. ಅದಕ್ಕಿಂತ ಮುಂಚೆ ಯು ನೀಡ್ ಟು ಪ್ರೂವ್ ದಟ್ a² - 4a + i = 0 ಅನ್ನೋದನ್ನ ಪ್ರೂವ್ ಮಾಡಬೇಕು. ಅದಕ್ಕೂ ಇರುತ್ತೆ ಮಾರ್ಕ್ಸ್. ಅದಾದ್ಮೇಲೆ ಎ ಇನ್ವರ್ಸ್ ನ ಫೈಂಡ್ ಔಟ್ ಮಾಡ್ಲಿಕ್ಕೂ ಮಾರ್ಕ್ಸ್ ಇರುತ್ತೆ. ಇದಕ್ಕೆ 3, ಇದಕ್ಕೆ 2, ಇದಕ್ಕೆ 2, ಇದಕ್ಕೆ 2. ಸೊ ಟೋಟಲ್ 4 marks ಅನ್ನ ನಿಮಗೆ ಅಲಾಟ್ ಮಾಡ್ತಾರೆ. ಡನ್. ಸೊ ದೆನ್ ಅಗೇನ್ ಸೇಮ್ ಎ ಇನ್ವರ್ಸ್ ನ ಮೇಲೆ ತುಂಬಾ ಕ್ವೆಶನ್ಸ್ ಗಳು ನಿಮಗೆ ಸಿಗುತ್ತೆ 4 marks ಗೆ. ಅಂಡ್ ದೆನ್ ಇದು ವೆರಿಫಿಕೇಶನ್ ಮಾಡುವಂಥದ್ದಂತೂ ನೀವು ಕಾಮನ್, ತುಂಬಾ ಈಸಿ ಆಗಿದೆ, ಬಟ್ ತುಂಬಾ ಫೋಕಸ್ಡ್ ಆಗಿ ಮಾಡಬೇಕು. LHS RHS ಇಕ್ವೇಟ್ ಮಾಡಿದಾಗ ಸೇಮ್ ಬರಬೇಕು. ಅದಕ್ಕಿಂತ ಮುಂಚೆ a + b, b - c ಅನ್ನ ನೀವು ಫೈಂಡ್ ಔಟ್ ಮಾಡ್ಕೋಬೇಕು. 5 marks ಕ್ವೆಶನ್ ಆಗಿದೆ ಇದು. ದೆನ್ ಅಗೇನ್ ಸೇಮ್ ಪ್ರೂವಿಂಗ್ ಕ್ವೆಶನ್ ಅಲ್ಲಿ ಮ್ಯಾಟ್ರಿಕ್ಸ್ ಅಲ್ಲಿ 5 marks ಇಂದು. ದೆನ್ ಅಗೇನ್ ಏರಿಯಾ ಆಫ್ ದ ಟ್ರಯಾಂಗಲ್ ಯೂಸಿಂಗ್ ಡಿಟರ್ಮಿನೆಂಟ್ಸ್ ಚಾಪ್ಟರ್ ಇವಾಗ ಬಂತು. ಸೊ 2 marks ಕ್ವೆಶನ್ ಇದು, ಏರಿಯಾ ಆಫ್ ಟ್ರಯಾಂಗಲ್, ಹೌದಾ? ವ್ಯಾಲ್ಯೂ ಆಫ್ ಕೆ ಫೈಂಡ್ ಔಟ್ ಮಾಡುವಂಥದ್ದು, ಹೌದಾ? ಅಗೇನ್ 2 marks ಕ್ವೆಶನ್ ದಿಸ್ ಇಸ್ ಆಲ್ಸೋ. ಸೊ ಇಲ್ಲಿ ದಿಸ್ ಇಸ್ ಆಲ್ಸೋ ಏರಿಯಾ ಆಫ್ ಟ್ರಯಾಂಗಲ್ ಯೂಸಿಂಗ್ ದ ಡಿಟರ್ಮಿನೆಂಟ್ ಮೆಥಡ್, 2 marks ಕ್ವೆಶನ್. 5 marks ಗೆ ನಿಮಗೆ ಗೊತ್ತಿದೆ. ಸೊ ಈ ಒಂದು ಸಿಸ್ಟಮ್ ಮ್ಯಾಟ್ರಿಕ್ಸ್ ಮೆಥಡ್ ಅನ್ನ ಯೂಸ್ ಮಾಡಿ ನಾವೇನ್ ಮಾಡ್ಬೇಕು, ಈ ಒಂದು ಲೀನಿಯರ್ ಇಕ್ವೇಶನ್ ಅನ್ನ ಸಾಲ್ವ್ ಮಾಡಬೇಕು. ಇದು ಗೊತ್ತಿರುವಂತದ್ದೇ 5 marks ಗೆ. ಸೊ ನಿಮಗೆ ಆಪ್ಷನ್ ಅಲ್ಲಿ 5 marks ಕ್ವೆಶನ್ ಅಲ್ಲಿ ನೀವು ಇದನ್ನ ಆಪ್ಷನ್ ಆಗಿ ಇಟ್ಕೊಂಡಿರ್ರಿ. ಬೇರೆ ಯಾವುದೇ ಕ್ವೆಶನ್ ನಿಮಗೆ ಸಾಲ್ವ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂದಾಗ, 4 questions ಅಲ್ಲಿ 3 question ಆಗ್ತಿದೆ, ಇನ್ನೊಂದು ಕ್ವೆಶನ್ ನಿಮಗೆ ಬೇರೆ ಚಾಪ್ಟರ್ ಇಂದ ಸಾಲ್ವ್ ಮಾಡ್ಲಿಕ್ಕೆ ಆಗಿಲ್ಲ ಅಂದಾಗ ಇದನ್ನ ನೀವು ತಗೊಳ್ರಿ. ಓಕೆಂದ್ರೆ ಇದು ಸ್ವಲ್ಪ ಏನಂತ ಹೇಳ್ತೀವಿ, ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರಬಹುದು. ಎಲ್ಲರಿಗೂ ಕನ್ಫ್ಯೂಸಿಂಗ್ ಅಂತ ಹೇಳಲ್ಲ, ಬಟ್ ಸ್ವಲ್ಪ ಟೈಮ್ ಅನ್ನ ತಗೊಳುತ್ತೆ ಕಂಪೇರ್ ಟು ಅದರ್ ಚಾಪ್ಟರ್ಸ್. ಬಿಕಾಸ್ ಡಿರೈವೇಟಿವ್ಸ್ ಆಗಿರಬಹುದು, ಅಂದ್ರೆ ಡಿಫ್ರೆನ್ಸಿಯೇಷನ್ ಆಗಿರಬಹುದು, ಇಂಟಿಗ್ರೇಷನ್ ಆಗಿರಬಹುದು, ಅವುಗಳು ಸ್ವಲ್ಪ ಈಸಿ ಕಂಪೇರ್ ಟು ದಿಸ್. ಅಂಡ್ ಫಿಕ್ಸ್ಡ್ ಕ್ವೆಶನ್ ಗಳನ್ನ ನೀವು ನೋಡ್ಬೋದು. ಆಲ್ರೆಡಿ ಇಂಟಿಗ್ರೇಷನ್ ಮೇಲೆ ಫಿಕ್ಸ್ಡ್ ಕ್ವೆಶನ್ ಯಾವ್ದು ಬರುತ್ತೆ ಅಂತ ನಿಮಗೆ ಗೊತ್ತಿದೆ, ಹೌದಾ? ಅದಕ್ಕೊಂದು ವಿಡಿಯೋನ ನಾನು ಕೊಟ್ಟಿದ್ದೀನಿ. 6 ಪ್ರೂಫ್ಗಳನ್ನ ನೀವು ತರವಾಗಿದ್ರೆ ಆರಾಮಾಗಿ 5 marks ನಿಮಗೆ ಬರುತ್ತೆ. ಅಂಡ್ ದೆನ್ ಇದು ಕೂಡ ಅಷ್ಟೇ, ಮ್ಯಾಟ್ರಿಕ್ಸ್ ಮೆಥಡ್ ಅನ್ನ ಯೂಸ್ ಮಾಡಿ ನೀವು ಈ ಒಂದು ಲೀನಿಯರ್ ಇಕ್ವೇಶನ್ಸ್ ಗಳನ್ನ ಸಾಲ್ವ್ ಮಾಡಬೇಕು. 5 marks ಕ್ವೆಶನ್. ದಿಸ್ ಇಸ್ ಆಲ್ಸೋ 5 mark ಕ್ವೆಶನ್. ಡನ್. ಈಗ ಅಗೇನ್ ಕಮಿಂಗ್ ಟು 3D, ವಿ ನೀಡ್ ಟು ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್ ಆಫ್ ದ 2 given lines. Actually 3 marks question idu. Then again derive the equation of the line in space passing through a given point and parallel to a given vector. Enide alla idu kuda ashte tumba important ಆಗಿರುವಂತಹ derivation 3 marks ಗೆ. Then again angle between the lines, howda? This is 2 marks question. So then 2 mark again, then 2 mark. So ಈಗ ಎಸ್, ಕಮಿಂಗ್ ಟು ಎಲ್ ಪಿ ಪಿ ಅಲ್ಲಿ ಬರುವಂಥದ್ದೇ 6 mark ಕ್ವೆಶನ್, ಹೌದಾ? ಇರೋದೇ ಒಂದು ಫಿಕ್ಸ್ಡ್ ಕ್ವೆಶನ್, 6 marks. ಸೊ ನೀವೇನ್ ಮಾಡಬೇಕು, ಇಲ್ಲಿ ಕೊಟ್ಟಿರುವಂತಹ ಇಕ್ವೇಶನ್ ಗಳನ್ನ ನೋಡಿ ಎದರ್ ಟು ಮ್ಯಾಕ್ಸಿಮೈಸ್ ಕೇಳ್ತಾರೆ ಯಾವಾಗ್ಲೂ. ಸೊ ಮ್ಯಾಕ್ಸಿಮೈಸ್ ಅನ್ನ ನೀವು ಅಂದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಸಬ್ಜೆಕ್ಟ್ ಟು ದ ಕನ್ಸ್ಟೆಂಟ್ ಯು ನೀಡ್ ಟು ಸಾಲ್ವ್ ದ ಇಕ್ವೇಶನ್, ಹೌದಾ? ಫೈನ್. ದೆನ್ ಸೇಮ್ 6 mark ಕ್ವೆಶನ್, ಅಗೇನ್ 6 mark ಕ್ವೆಶನ್, ಹೌದಾ? ದಿಸ್ ಇಸ್ ಅ 6 mark ಕ್ವೆಶನ್. 1-2 ಕ್ವೆಶನ್ ನೀವು ಪರ್ಫೆಕ್ಟ್ ಆಗಿದ್ರಿ ಅಂದ್ರೆ ಆರಾಮಾಗಿ ಯಾವುದೇ ಎಂಥದೇ ಕ್ವೆಶನ್ ಕೊಟ್ಟರು 6 marks ಗೆ ಆರಾಮಾಗಿ LPP ಅಲ್ಲಿ ನೀವು ಸಾಲ್ವ್ ಮಾಡ್ಬೋದು. ಡನ್. ಓಕೆ. ಸೊ ಇಲ್ಲಿ ನಿಮಗೆ ಮಿನಿಮೈಸಿಗೆ ಕೇಳ್ತಿದ್ದಾರೆ. ದಿಸ್ ಇಸ್ ಆಲ್ಸೋ 6 mark ಕ್ವೆಶನ್. ದೆನ್ ಕಮಿಂಗ್ ಟು ಪ್ರೊಬೆಬಿಲಿಟಿಯಲ್ಲಿ ಅಗೇನ್ 6 mark ಕ್ವೆಶನ್ ನೀವು ನೋಡಬಹುದು. ಫೈನ್. ಸೊ ಡೈನ ಮೇಲೆ ಯಾವಾಗಲೂ ಪ್ರಶ್ನೆಯನ್ನ ಕೇಳುವಂಥದ್ದು ನಿಮಗೆ ಗೊತ್ತೇ ಇದೆ. ಅಂಡ್ ದೆನ್ ದಿಸ್ ಇಸ್ ಅ 6 mark ಕ್ವೆಶನ್, ಹೌದಾ? ದೆನ್ ದಿಸ್ ಇಸ್ ಆಲ್ಸೋ 6 mark ಕ್ವೆಶನ್. ದಿಸ್ ಇಸ್ ಅ 6 mark ಕ್ವೆಶನ್, 6 mark ಅಗೇನ್. ಆಲ್ ರೈಟ್. ಸೊ ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಕ್ವೆಶನ್ಸ್ ಮಕ್ಕಳೇ. ದಯವಿಟ್ಟು ಈ ಒಂದು ಕ್ವೆಶನ್ಸ್ ಗಳನ್ನ ಚೆನ್ನಾಗಿ ಥರೋ ಆಗಿ, ಇಟ್ ಈಸ್ ನಾಟ್ ಓನ್ಲಿ ಹೆಲ್ಪ್ಫುಲ್ ಫಾರ್ ದ ಪ್ರಿಪರೇಟರಿ ಬಟ್ ಆಲ್ಸೋ ಫಾರ್ ಯುವರ್ ಆನ್ಯುವಲ್ ಎಕ್ಸಾಮಿನೇಷನ್. ಇದು ಒಂದು ಪ್ರಿಪರೇಟರಿಗೆ ಅಷ್ಟೇ ಸೀಮಿತ ಅಂತ ಅಂದ್ಕೋಬೇಡ್ರಿ, ಫೈನಲ್ ಎಕ್ಸಾಮಿಗೂ ಇವೇ ಬರ್ತವೆ, ಹೌದಾ? ಕರೆಕ್ಟ್ ಅಲ್ವಾ? ಎಸ್. ಸೊ ಹಾಗಿದ್ರೆ ದಯವಿಟ್ಟು ಇದೇ ಕ್ವೆಶನ್ಸ್ ಅಲ್ಲದೆ ಇದ್ರು
ಇದೇ ರೀತಿ ಇರುವಂತ ವ್ಯಾಲ್ಯೂಸ್ಗಳು ಚೇಂಜ್ ಆಗಿರುವಂತ ಕ್ವಶನ್ಸ್ ಬರುತ್ತೆ. ಹೌದಾ? ಅಫ್ಕೋರ್ಸ್ ಅಲ್ವಾ? ಈಗ LPP ಯಲ್ಲಿ ಮ್ಯಾಕ್ಸಿಮೈಸ್ ಮಾಡ್ರಿ ಅಂತ ಹೇಳ್ತಾರೆ, ಈಕ್ವೇಶನ್ಸ್ ಚೇಂಜ್ ಆಗುತ್ತೆ, ಬಟ್ ಮಾಡೋ ಮೆಥಡ್ ನಿಮಗೆ ಗೊತ್ತಿದ್ರೆ ಯು ಕ್ಯಾನ್ ಡೂ ಇಟ್ ಈಸಿಲಿ. ಓಕೆ, ದಟ್ ಆಕ್ಚುಲಿ ಮ್ಯಾಟರ್ಸ್. ಸೊ ಹಾಗಿದ್ರೆ ಹೇಗೆ ಸಾಲ್ವ್ ಮಾಡೋದು ಅನ್ನೋದು ತಿಳ್ಕೊಂಡಿದ್ರೆ ಯು ಕ್ಯಾನ್ ಸಾಲ್ವ್ ಎವ್ರಿಥಿಂಗ್. ಮೊದಲನೇದಾಗಿ ಫಾರ್ಮುಲಾಸು, ಹಾಗೆ ಈ ಒಂದು ಕ್ವೆಶನ್ಸ್ಗಳು. ಫಾರ್ಮುಲಾಕ್ಕೆ ನಾನು ಒಂದು ಫಾರ್ಮುಲಾ ಶೀಟ್ ನ ಮೇಲೆ ಒಂದು ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ಆ ಒಂದು ವಿಡಿಯೋವನ್ನ ನೋಡ್ರಿ. ಅದ್ರ ಕೆಳಗಡೆ PDF ಕೂಡ ಇದೆ, ಯು ಕ್ಯಾನ್ ಮೇಕ್ ಯೂಸ್ ಆಫ್ ದಟ್. ಆಲ್ ರೈಟ್, ಅಂಡ್ ಆಲ್ ದ ಬೆಸ್ಟ್ ಮಕ್ಕಳೇ, ಎಲ್ಲರೂ ಕೂಡ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಮುಂದಿನ ಸೆಷನ್ ಅಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.